ನಮಸ್ಕಾರ ಸ್ನೇಹಿತರೆ, ಕಿರಣ್ ಮಂಜು ಮಾತಾಡ್ತಿರೋದು. ನಿಮಗೆ ಒಂದು ರಾಮಕೃಷ್ಣ ನಗರದಲ್ಲಿ ಒಂದು ಒಳ್ಳೆ ಪ್ರಾಪರ್ಟಿ ಕೊಡ್ತೀನಿ. 50/85 ಲಕ್ಸುರಿ ಇರೋಂಥ ಫೋರ್ತ್ ಫ್ಲೋರ್ ಬಿಲ್ಡಿಂಗು ವಿತ್ ಅಂಡರ್ ಕಾರ್ ಗ್ಯಾರೇಜ್ ಇದೆ. ನಾರ್ತ್ ಫೇಸಿಂಗ್ ಸೈಟು, 60 ಫೀಟ್ ರೋಡು, ಮೇನ್ ರೋಡು, ವಿವೇಕಾನಂದ ರೋಡು. ಬನ್ನಿ. ಸೊ ಗೇಟ್ ಎಂಟ್ರೆನ್ಸು ನಾರ್ತ್ ಫೇಸಿಂಗು. ನೋಡಿ, ಸೊ ಅಂಡರ್ ಗ್ರೌಂಡು ಗ್ಯಾರೇಜ್ ಇದೆ, ಕಾರ್ ಗ್ಯಾರೇಜು. ವಿತಿನ್ ನಿಮ್ಗೆ 4 to 5 ಕಾರ್ಸ್ನ ನಿಲ್ಸ್ಕೋಬಹುದು. ಮತ್ತೆ ಬೋರಲ್ ಇದೆ, ಮತ್ತೆ ಲಿಫ್ಟ್ ಇದೆ. ಸೊ 4th ಫ್ಲೋರ್ಗು ನಿಮ್ಗೆ ಲಿಫ್ಟ್ ಅಲ್ಲಿ ಹೋಗೋಂಥದ್ದು. ಕಾರ್ ಗ್ಯಾರೇಜ್ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ. 4 ರಿಂದ 5 ಕಾರು ಸ್ಟೋರ್ ಮಾಡ್ಕೋಬಹುದು. ದೆನ್ ಲೇಬರ್ಗೆ ರೂಮ್ಸ್ ಇದೆ, ಲೇಬರ್ ರೂಮ್ ಯೂಸ್ ಮಾಡಿ. ಲೇಬರ್ ರೂಮ್ಸು 2 ರೂಮ್ಸ್ ಇದೆ. ನೋಡಿ, ಅದೊಂದು ರೂಮು, ಮತ್ತೆ ಇದೊಂದು ರೂಮು, ಇದೊಂದು ಸುಮ್ಮನೆ. ಇದು ಸಾಲ್ವುಡ್ ಇದೆ. ಸೊ ದೇವ್ರ ಮನೆಗೆ ಯೂಸ್ ಮಾಡೋ ಅಂತದ್ದು, ಮತ್ತೆ ಇಲ್ಲ ಮೇನ್ ಪಿಲ್ಲರ್ಸ್ ಗಳಿಗೆ ಯೂಸ್ ಮಾಡ್ತಾರೆ. ಹಳ್ಳಿ ಮನೆ ಕಾನ್ಸೆಪ್ಟ್ ಯೂಸ್ ಮಾಡೋ ಅಂತದ್ದು ಪಿಲ್ಲರ್ಸ್ ಇದು. ಬನ್ನಿ ಈಗ ಮೇಲ್ಗಡೆ ಹೋಗೋಣ. ಮೇನ್ ನೋಡಿ, ಸಂಪ್ ಇದೆ. ನೆಕ್ಸ್ಟ್ ಆ ಸೈಡ್ ಬಂದ್ರೆ ನಿಮ್ಗೆ ಬೋರ್ವೆಲ್ ಇದೆ, 3.5 HP ಮೋಟರ್ ಇದೆ. ದೆನ್ ಈ ಬಿಲ್ಡಿಂಗ್ ಫುಲ್ ಓವರ್ ಆಲ್ ಬಿಲ್ಡಿಂಗು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದೆ. ನೋಡಿ, ಗೇಟ್ ಎಂಟ್ರಿ ಆಗ್ತಿದ್ದಂಗೆ ನೆಕ್ಸ್ಟ್ ನಿಮ್ಗೆ ಲಾನ್ ಇದೆ. ಲಾನ್ ಇದೆ. ಮೇನ್ ಎಂಟ್ರಿ ಬಂದ ತಕ್ಷಣ ಫಸ್ಟ್ ನಿಮ್ಗೆ ಕಾಣೋ ಅಂಥದ್ದು ವರಂಡ. ದೆನ್ ವರಂಡ ಆದ ತಕ್ಷಣ ನೋಡಿ ಲಕ್ಸುರಿ ಆಗಿರೋ ಅಂಥದ್ದು ಒಂದು ಮೇನ್ ಡೋರ್. ಮೇನ್ ಡೋರು. ಬನ್ನಿ. ಸೊ ಮನೆ ಒಳಗಡೆ ಎಂಟ್ರಿ ಅದು. ನಿಮ್ಗೆ ಎಂಟ್ರಿ ಆದ ತಕ್ಷಣ ಲೆಫ್ಟ್ ಸೈಡಿಗೆ ಈ ಕಡೆ ಇದು ಫಸ್ಟಿಕಲ್ ಮಾಡಿರೋ ಅಂಥದ್ದು. ಒಂದೊಂದು ಫಿನಿಶಿಂಗ್ ಕಾರ್ನಿಂಗ್ಸು ಫುಲ್ ಕಾಸ್ಟ್ಲಿಯಿಂದ ಮಾಡಿಸಿರೋ ಅಂಥದ್ದು. ದೆನ್ ಹಾರ್ಸ್ ಟೈಪ್ ಮೇನ್ ಡೋರು, ಮೇನ್ ಡೋರ್ ಫ್ರೇಮು ವಿತ್ ನೋಡಿ ಡೋರ್ ಶಟರ್ಸ್ ಅಷ್ಟೇ. ಥಿಕ್ನೆಸ್ ಬಂದು ನಿಮ್ಗೆ 2 inches ಇದೆ. ಸೊ ಈ ಥಿಕ್ನೆಸ್ ಡೋರ್ಸ್ಗಳು ಅಪರೂಪ ಮಾಡಿಸೋದು ವಿತ್ ಕಾರ್ವಿಂಗ್ಸು, ಪಿಕಾಕ್ ಡಿಸೈನು. ಬನ್ನಿ. ಸೊ ಮನೆಗೆ ನೀವು ನೋಡ್ತಿದ್ದಂಗೆ ಫಸ್ಟ್ ನೋಡ್ಬೇಕಾಗಿರೋದು ದೇವಮೂಲೆ. ದೇವಮೂಲೆನಲ್ಲಿ ನೋಡಿ ನಿಮ್ಗೆ ಪೂಜಾ ರೂಮ್ ಇದೆ. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ವಿತ್ ಪಿಲ್ಲರ್ಸ್ ನಲ್ಲಿ, ವಿತ್ ಪಿಲ್ಲರ್ಸ್. ಇದ್ರಲ್ಲಿ ಮೇನ್ ಇನ್ನೊಂದು ಕಾನ್ಸೆಪ್ಟ್ ಏನಂತ ಅಂದ್ರೆ ದೇವ್ರ ಮನೆ ಸುತ್ತ ನಿಮ್ಗೆ ವಾಟರ್ ಫ್ಲೋ ಆಗುತ್ತೆ. ಈ ಜಾಗದಲ್ಲಿ ನಿಮ್ಗೆ ವಾಟರ್ ಫ್ಲೋ ಆಗುತ್ತೆ. ಇಲ್ಲಿ ಫುಲ್ಲು ದೇವ್ರ ಮನೆ ಸುತ್ತ ನಿಮ್ಗೆ ವಾಟರ್ ಫ್ಲೋ ಆಗುತ್ತೆ. ನೋಡಿ, ಇದು ಪಿಲ್ಲರ್ ಬಂದು ಸಾಲ್ವುಡ್ ಅಲ್ಲಿ ಮಾಡಿರೋ ಅಂಥದ್ದು, ತುಂಬಾ ಕಾಸ್ಟ್ಲಿ. ಎಲ್ಲ ನಿಮ್ಗೆ ಇಲ್ಲಿ ಲೋಕಲ್ ಮಾಡ್ಸಿರೋದು, ಹೊರಗಡೆನೆ ಡಿಸೈನ್ ಮಾಡ್ಸಿರೋ ಅಂಥದ್ದು. ಈ ಪೂಜಾ ಡೋರ್ ನೋಡಿ, ಪೂಜಾ ಡೋರ್ ಆದ್ರೂ ಅಷ್ಟೇ ನಿಮ್ಗೆ ರೆಗ್ಯುಲರ್ ಹೋಗ್ತೀನಿ ಅಂದ್ರೆ 3 feet ಅಲ್ಲಿ ಸಿಗುತ್ತೆ. ಇದು ಬಂದು ನಿಮ್ಗೆ 4 feet ಇದೆ. ವಿಡ್ತು ನಿಮ್ಗೆ 6 feet ಸಿಗುತ್ತೆ. ಇದು ಸಾಲ್ವುಡ್ ಅಲ್ಲ ಸರ್, ಟೀಕಾ. ದೆನ್ ನಿಮ್ಗೆ ಫಾಲ್ ಸೀಲಿಂಗ್ ಬಂದು ಎಲ್ಲದನ್ನು ಕೂಡ ನಿಮ್ಗೆ ಟೀಕ್ ವಿತ್ ಕಾರ್ವಿಂಗ್ಸ್ ನಲ್ಲಿ ಮಾಡಿರೋ ಅಂಥದ್ದು. ಎಂಟ್ರಿ ಹಾಲ್ ವಿತ್ ಝೂಮರ್. ಬನ್ನಿ. ನೋಡಿ, ಈಗ ನಿಮ್ಗೆ ಸ್ಟೇರ್ ಕೇಸ್ ಹತ್ರ ಬಂದ್ರೆ ಒಂದು ಲಿಫ್ಟ್ ಇದೆ, ಹಿಟಾಚಿ ಕಂಪ್ನಿದು. ವಿತ್ ನಿಮ್ಗೆ ಸೆಲ್ಲರ್ ಅಲ್ಲಿ ತೋರಿಸ್ದಂಗೆ ಇದು 4th floor ಕಂಟಿನ್ಯೂಟಿ ಇದೆ. ಅದ್ರ ಪಕ್ಕನೆ ಬಂದ್ರೆ ನಿಮ್ಗೆ ಮೇನ್ ಸ್ಟೇರ್ ಕೇಸ್ ವಿತ್ ಫಸ್ಟ್ ಟೀಕ್ ಅಲ್ಲಿ ಮಾಡಿರೋಂಥ ಲಯನ್ ಡಿಸೈನ್. ಸೊ 2 sides ಇದೆ. ಈ ತರ ಮನೆಗಳು ನೋಡ್ಬೇಕು ಅಂತ ನಿಮ್ಗೆ ಅಪರೂಪ. ಈ ತರ ಡಿಸೈನ್ಸ್ ಸಿಗಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಗೆ ಬರ್ತಿದಂಗೆನೆ ನೆಕ್ಸ್ಟ್ ರೈಟ್ ಸೈಡಿಗೆ ಒಂದು ರೂಮು.
ಸೊ ಇದೊಂದು ಗೆಸ್ಟ್ ರೂಮ್ ತರ ಮಾಡಿದ್ದಾರೆ. ಸೊ ಸಿಂಗಲ್ ಆಗಿ ಒಂದು ಅಟ್ಯಾಚ್ ಬಾತ್ರೂಮ್ ಏನಿಲ್ಲ. ಸೊ ಸಪ್ರೇಟ್ ಅಟ್ಯಾಚ್ ಬಾತ್ರೂಮ್ ಇದೆ ವಿತ್ ವಾರ್ಡ್ರೋಬ್ಸ್. ಸರ್ ಡೈನಿಂಗ್ ಹಾಲ್. ನೋಡಿ ಈಗ ನಿಮ್ಗೆ ಡೈನಿಂಗ್ ಹಾಲ್ ಸಿಕ್ತು. ಡೈನಿಂಗ್ ಹಾಲ್ ಆಗ್ತಿದಂಗೆ ನಿಮ್ಗೆ ಅಗ್ನಿ ಮೂಲೆ ಕೇಳೋದಕ್ಕೆ ಮೇನ್ ಆಗಿ, ಸರ್ ನಮ್ಗೆ ಅಗ್ನಿ ಮೂಲೆ ಸರಿ ಇದೆಯಾ ಅಂತ ಕೇಳ್ತೀರಾ. ಆದ್ರೆ ಮೇಜರ್ ಆಗಿ ಬೇಕಾಗಿರೋದು ಅಡಿಗೆ ಮನೆ ಹೇಗಿದೆ ಅನ್ನೋದು. ನೋಡಿ ತುಂಬಾ ಲಕ್ಸುರಿಯಸ್ ಆಗಿದೆ ಅಡಿಗೆ ಮನೆ. ವಿತ್ ನಿಮ್ಗೆ ಅಡಿಗೆ ಮಾಡೋದಕ್ಕೆ ಈ ತರ ಫುಲ್ ಸ್ಪೇಷಿಯಸ್ ಆಗಿ ಸಿಗಲ್ಲ ಜಾಗಗಳು. ನೋಡಿ ಎಲ್ಲ ವಾರ್ಡ್ರೋಬ್ಸ್ ಇಂದ ಇಲ್ಲಿ ಚಿಮ್ನಿ, ನಿಮ್ಗೆ ಸೆಂಟ್ರ್ ಚಿಮ್ನಿ. ನೀವು ಯಾವ್ದೇ 40-60 ಹೋಗಿ 50-80 ಹೋಗಿ ಈ ತರ ಕಾನ್ಸೆಪ್ಟ್ ಅಲ್ಲಿ ಸಿಗಲ್ಲ. ಸೊ ರೌಂಡ್ ಚಿಮ್ನಿ ಇದೆ. ದೆನ್ ಸ್ಟೋರೇಜ್ ಮಾಡಿದ್ದಾರೆ, ಫುಲ್ ಇಟಾಲಿಯನ್ ಕಿಚನ್. ಮೇನ್ ಆಗಿ ನಿಮ್ಗೆ ಇನ್ನೊಂದು ಕಾನ್ಸೆಪ್ಟ್ ನಾನು ಹೇಳದ್ ಮರ್ತೆ, ಏನಂತ ಅಂದ್ರೆ ಫುಲ್ ಮನೆಗೆ ಮಾರ್ಬಲ್ ಯೂಸ್ ಮಾಡಿರೋದು. ಸುಮ್ಮನೆ ವಿತ್ ಕಿಚನ್ಗೂ ಕೂಡ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಸೊ ಕಿಚನ್ ಆಯ್ತು. ಇವಾಗ ನೋಡಿ ಕಿಚನ್ಗೆ ನಿಮ್ಗೆ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅಂತ ಜಾಗ, ಸ್ಟೋರ್ ರೂಮ್ ಇದೆ ಇಲ್ಲಿ. ಮೆಟೀರಿಯಲ್ಸ್ ನ ಸ್ಟೋರ್ ಮಾಡ್ಕೊಳ್ಳೋ ಜಾಗ. ಸೊ ಎಲ್ಲ ಮತ್ತೆ ಫಾಲ್ ಸೀಲಿಂಗ್ ಲೈಟ್ಸ್. ಸೊ ಮಾರ್ಬಲ್ ಹಾಕಿದ್ದಾರೆ ಅಂತ ನಾನು ನಿಮ್ಗೆ ಕಿಚನ್ ಅಲ್ಲಿ ಹೇಳ್ದೆ, ಆದ್ರೆ ಯಾವ ತರ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ ಅಂತ ಹೇಳಿಲ್ಲ ನಿಮ್ಗೆ. ಸೊ ಹೊರಗಡೆ ನಿಮ್ಗೆ ಮೋಟರ್ ಕನೆಕ್ಟಿವಿಟಿ ಕೊಟ್ಟು ಫ್ಲೋರ್ ಲೆವೆಲ್ ಅಲ್ಲಿ ನಿಮ್ಗೆ ಫಿಶ್ ಅಕ್ವೇರಿಯಂ ಮಾಡಿದ್ದಾರೆ. ನೋಡಿ ಇದು ಫಿಶ್ ಅಕ್ವೇರಿಯಂ. ಇಲ್ಲಿ ಒಂದಿದೆ, ಇಲ್ಲೂ ಒಂದಿದೆ. ಸೊ ಮಾರ್ಬಲ್ಸ್ ಅಲ್ಲಿ ನಿಮ್ಗೆ ಇನ್ನೂ ಒಂದೇನಂದ್ರೆ ಈ ತರ ಸ್ಮಾಲ್ ಡಿಸೈನ್ಸ್ ಈಗಿನಲ್ಲಿ ಮಾಡಲ್ಲ. ಎಬೋ ನಿಮ್ಗೆ 10 years ಬ್ಯಾಕ್ ಅಲ್ಲಿ ಈ ತರ ಎಲ್ಲ ಡಿಸೈನ್ ಮಾಡ್ತಾ ಇದ್ರು. ನೋಡಿ ಈ ತರ ಇಲ್ಲಿ ದೇವ್ರ ಮನೆ ಹತ್ರ ತೋರಿಸಿ. ಈ ದೇವ್ರ ಮನೆ ಡಿಸೈನು, ದೇವ್ರ ಮನೆ ಝೂಮ್ ಮಾಡಿ. ದೆನ್ ದೇವ್ರ ಮನೆ ಲೆಫ್ಟ್ ಬರ್ತಿದಂಗೆ ನೀವು ಸ್ಟೇರ್ ಕೇಸ್ ಕಡೆಗೆ ನೋಡಿ ಮಾರ್ಬಲ್ ಅಲ್ಲೇ ಮಾಡಿರೋ ಅಂತ ಡಿಸೈನ್. ನೋಡಿ ಫಾಲ್ ಸೀಲಿಂಗ್, ದೆನ್ ಸ್ಟೇರ್ಸ್ ವಿತ್ ಕಾರ್ವಿಂಗ್ಸ್ ಫಸ್ಟಿಕಲ್ ಮಾಡಿರೋ ಅಂತದ್ದು. ಸೊ ಎಂಟ್ರಿ ಆಗ್ತಿದಂಗೆ ನಿಮ್ಗೆ ಫಸ್ಟ್ ಅಲ್ಲಿ ನಿಮ್ಗೆ ಟೈಲ್ ಸಿಗುತ್ತೆ. ಅಲ್ಲಿ ಒಂದ್ ಸೆಕೆಂಡ್. ಈಗ ಫಸ್ಟ್ ಫ್ಲೋರ್ ಅಲ್ಲಿ ನಿಮ್ಗೆ ನೋಡಿ, ಫಸ್ಟ್ ಫ್ಲೋರ್ ಅಲ್ಲೂ ಫುಲ್ ವಿತ್ ಫಾಲ್ ಸೀಲಿಂಗು, ಅದೇ ಸೇಮ್ ಟೀಕ್ ವುಡ್ ಅಲ್ಲೇ ಮಾಡಿರೋ ಅಂತದ್ದು. ದೆನ್ ಇಲ್ಲಿ ಫಸ್ಟ್ ಫ್ಲೋರ್ ಬಂದ್ರೆ ಝೂಮರ್. ಮೇನ್ ಆಗಿ ನೋಡಿ ಎಷ್ಟು ತುಂಬಾ ದೊಡ್ಡ ಝೂಮರ್. ಸೊ ವಿತ್ ಸೀಲಿಂಗ್ ಡಿಸೈನ್. ಸೊ ಈ ಫ್ಲೋರ್ ಬಂದ್ರೆ ನಿಮ್ಗೆ 2 ರೂಮ್ ಸಿಗುತ್ತೆ. ಒಂದು ಗೆಸ್ಟ್ ರೂಮು, ದೆನ್ ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್. ಬನ್ನಿ. ಸೊ ವಿತ್ ಫಾಲ್ ಸೀಲಿಂಗ್, ಫಾಲ್ ಸೀಲಿಂಗ್, ದೆನ್ ವಿತ್ ಮಾಡಿಫೈಡ್ ಬೆಡ್ ವಿತ್ ಸರ್ ಲೈಟ್ಸ್. ದೆನ್ ಎಂಟ್ರಿ ಆಗ್ತಿದಂಗೆ ನಿಮ್ಗೆ ಸೊ ವಾರ್ಡ್ರೋಬ್ಸ್ ಅಂಡ್ ಡ್ರೆಸ್ಸಿಂಗ್ ಏರಿಯಾ. ಸೊ ನೆಕ್ಸ್ಟ್ ವಾಶ್ ಬೇಸಿನ್ ಏರಿಯಾ. ಇಲ್ಲಿ ನಿಮ್ಗೆ ಇನ್ನೊಂದು ಮೇನ್ ಕಾನ್ಸೆಪ್ಟ್ ಏನಂದ್ರೆ ಬಾತ್. ಸೊ ಶವರಿಂಗು ಆಯ್ತಾ. ಅಂಡ್ ನಿಮ್ಗೆ ಅಡಿಷನಲ್ ಟಾಯ್ಲೆಟ್. ಅಂಡ್ ಫ್ರೇಮ್ಸ್ ಆಯ್ತಾ. ಈ ಡೋರ್ ಫ್ರೇಮ್ ಏನಿದೆ ಎಲ್ಲ ಥಿಕ್ನೆಸ್ ನಿಮ್ಗೆ ನಾರ್ಮಲ್ ಯೂಸ್ ಮಾಡೋದಕ್ಕಿಂತ ಬಿಗ್ಗರ್ ಯೂಸ್ ಮಾಡಿದ್ದಾರೆ. ಅಂಡ್ ಈ ಡೋರ್ ಸೈಜ್ ಅಷ್ಟೇ ಎಲ್ಲ ಫಸ್ಟಿಕ್ ಅಲ್ಲಿ ಯೂಸ್ ಮಾಡಿರೋ ಅಂತದ್ದು, ಎಲ್ಲ ವಿತ್ ಪಾಲಿಶಿಂಗ್. ದೆನ್ ಸೆಕೆಂಡ್ ಫ್ಲೋರ್ ಸ್ಟೇರ್ಸ್. ಆಪೋಸಿಟ್ ವಾಲ್ ಬಂದು ಫುಲ್ ಟೈಲ್ಸ್ ಹಾಕ್ಸಿದ್ದಾರೆ. ಮತ್ತೆ ನಿಮ್ಗೆ ಸೆಕೆಂಡ್ ಫ್ಲೋರಿಗೆ ಬಂದ್ರೆ ನಿಮ್ಗೆ 3 ರೂಮ್ಸ್ ಸಿಗುತ್ತೆ. ಈ 3 ರೂಮ್ಸ್ ಅಲ್ಲಿ ಫಸ್ಟ್ ರೂಮು ಗೆಸ್ಟ್ ರೂಮು, ವಿತ್ ಅಟ್ಯಾಚ್ ಬಾಲ್ಕನಿ ಇದೆ ಇದೊಂದು ರೂಮಿಗೆ.
ರೂಮ್ ನಿಮ್ಗೆ ಚಿಲ್ಡ್ರನ್ಸ್ ರೂಮ್ ನೋಡಿ. ಚಿಲ್ಡ್ರನ್ ರೂಮ್ ಮಾಡಿರೋದ್ರಿಂದ ಎಲ್ಲ ಫುಲ್ ಪಿಂಕ್ ಅಲ್ಲಿ ವಾಲ್ ಪೇಪರಿಂಗ್ ಆಗಿದೆ. ಸೊ ಇದು ಚಿಲ್ಡ್ರನ್ ರೂಮ್ ವಿತ್ AC ಎಲ್ಲ ಇದೆ. ವಾರ್ಡ್ರೋಬ್ಸ್ ವಿತ್ ಟಬ್ ನೋಡಿ. ಬಾತ್ರೂಮ್ಗೆ ವಿತ್ ಟಬ್. ಮತ್ತೆ ಕಾನ್ಸೆಪ್ಟ್ ಏನಂದ್ರೆ ಎಲ್ಲಾ ಬಾತ್ರೂಮ್ಸ್ ಅಲ್ಲೂ ನಿಮ್ಗೆ ವಾಲ್ ಮೌಲ್ಡೆಡ್ ಇದೆ. ಅಪ್ ಟು 8 feet ಟೈಲ್ಸ್, ಟಬ್, ಬಾತಿಂಗ್ ಟಬ್. ಎಲ್ಲಾ ಬಾತ್ರೂಮ್ಗೂ ಗಿಸರ್ ಇದೆ. ಸೊ ವಾರ್ಡ್ರೋಬ್ಸ್ ಸ್ಟ್ರೈನ್ ಆಗಿ ಬಂದಾಗ ನಿಮ್ಗೆ ಯೂಸ್ ಮಾಡೋದಕ್ಕೆ ಬೇಕಾಗಿರೋಂಥದ್ದು ಆಫೀಸ್ ಸ್ಪೇಸ್. ಸೊ ಒನ್ ಆಫೀಸ್ ಸ್ಪೇಸ್. ಸೊ ಎಲ್ಲಾ ರೂಮ್ಸ್ಗಳಿಗೂ ನಿಮ್ಗೆ ಫಾಲ್ ಸೀಲಿಂಗ್ ಇದೆ ವಿತ್ ಆಫೀಸ್ ರೂಮ್ ಅಲ್ಲೂ ಇದೆ. ಪಾರ್ಟಿ ಹಾಲು. ಈ ಪಾರ್ಟಿ ಹಾಲ್ಗೆ ಇನ್ನೊಂದು ಮೇಜರ್ ಏನಂತ ಅಂದ್ರೆ ನಿಮ್ಗೆ ರೋಡ್ ಫೇಸಿಂಗ್ ಅಲ್ಲಿ ಬಾಲ್ಕನಿ ಇದೆ. ಅಪ್ ಟು ನಿಮ್ಗೆ 20 feet ಲೆಂತ್, 7 feet ವಿಡ್ತ್ ಅಲ್ಲಿ ನಿಮ್ಗೆ ಬಾಲ್ಕನಿ ಸಿಕ್ಕಿದೆ ನೋಡಿ. ಬೇಜಾರು ನಿಮ್ಗೆ 60 feet ರೋಡ್ ಇದೆ. ಸೊ ಆ ಕಡೆ ನಿಮ್ಗೆ ಬಂದ್ರೆ ಶಾರದಾ ದೇವಿ ನಗರ, ಇದು ಬಂದು ನಿಮ್ಗೆ ರಾಮಕೃಷ್ಣ ನಗರ. 3rd ಫ್ಲೋರ್ಗೆ ಎಂಟ್ರಿ ಹೋಗ್ತಿದ್ವಿ. 3rd ಫ್ಲೋರ್ ಅಲ್ಲಿ ನೀವು ಏನಿದೆ ಅಂತ ಅಂದ್ರೆ ನಿಮ್ಗೆ ಮನೆ ಅಂತ ಬಂದ್ಮೇಲೆ ಸಂಜೆ ಹೊತ್ತು ಬಂದು ಫುಲ್ ಸ್ಟ್ರೈನ್ ಆದಾಗ ರಿಲೀಫ್ ಮಾಡ್ಕೊಳ್ಳೋದಕ್ಕೆ ಅಥವಾ ಬೆಳಿಗ್ಗೆ ಎದ್ದಾಗ ನಿಮ್ಗೆ ಜಿಮ್ ಮಾಡೋದಕ್ಕೆ ಆ ಕಾನ್ಸೆಪ್ಟ್ ಅಲ್ಲೇ ಮಾಡಿರೋಂಥದ್ದು. ಸೊ ಫಸ್ಟ್ ಎಂಟ್ರಿ ಫಾರ್ ಹೋಮ್ ಥಿಯೇಟರ್ ನೋಡಿ. ಇದು ಹೋಮ್ ಥಿಯೇಟರ್ಗೆ ಅಂತಾನೆ ಫುಲ್ ಕವರ್ ಮಾಡಿ ರೆಡಿ ಅಂತ ಇಟ್ಟಿರೋಂಥ ಜಾಗ. ಸೊ ಇದನ್ನ ಹೋಮ್ ಥಿಯೇಟರ್ಗೆ ಯೂಸ್ ಮಾಡ್ಕೋಬಹುದು. ಎದ್ದ ತಕ್ಷಣ ಅಥವಾ ಸಂಜೆ ಬಂದಾಗ ಸ್ವಲ್ಪ ಹೊತ್ತು ರಿಲೀಫ್ ಆಗಬೇಕು, ನಾನು ಜಿಮ್ ಮಾಡ್ಬೇಕು ಅನ್ನೋರ್ಗೆ ನೋಡಿ ಜಿಮ್ ಪ್ಲೇಸ್. ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಇಲ್ಲಿ ರಿಲೀಫ್ ಆಗಿ ಒಳಗಡೆ ಸ್ಟ್ರೈನ್ ಆದಾಗ ತಣ್ಣ ಗಾಳಿ ಬರಪ್ಪ ಅಂದ್ರೆ ಫ್ರಂಟ್ ಬಾಲ್ಕನಿ, ಸೇಮ್ ಫ್ರಂಟ್ 60 feet ರೋಡ್ಗಿದೆ. ಟೆರೆಸ್ ಗಾರ್ಡನ್. ನೀವು ಸಂಜೆ ಬಂದ ತಕ್ಷಣ ಸ್ಟ್ರೈನ್ ಆಯ್ತಪ್ಪ, ನನಗೆ ಆಗ್ತಾ ಇಲ್ಲ, ಸ್ವಲ್ಪ ಸಣ್ಣದಾಗಿ ಪಾರ್ಟಿ ಮಾಡಬೇಕು ಅನ್ನೋದಕ್ಕೆ ನಿಮ್ಗೊಂದು ಒಳ್ಳೆ ಜಾಗ ಬೇಕು. ಎಲ್ಲಿ ಹೋಗ್ತೀರಾ? ಹೊರಗಡೆ ಹೋಗಕ್ ಆಗಲ್ಲ. ಅದಕ್ಕೆ ಅಂತಾನೆ ಮನೇಲೆ ಒಂದು ಸೆಟಪ್ ಬೇಕಲ್ವಾ? ಬನ್ನಿ ನೋಡಿ. ಈ ತರ ಸೆಟಪ್ ಕೊಟ್ರೆ ತುಂಬಾ ಚಂದ ಅಲ್ವಾ ಮನೆಗಳಿಗೆ? ಸೊ ಈ ಮನೆಯಲ್ಲಿ ನಿಮ್ಗೆ ನಂಗೆ ಇಂಥದ್ದು ಬೇಡ ಅನ್ನಂಗಿಲ್ಲ. ಪ್ರತಿ ಒಂದು ಎಲ್ಲ ಆಸ್ ಪರ್ ವಾಸ್ತು ಇಂದ ಹಿಡ್ದು ನಿಮ್ಗೆ ಜಿಮ್ ರೂಮು, ಹೋಮ್ ಥಿಯೇಟರು, ಬಾರ್ ಕೌಂಟ್ರು, ಪ್ರತಿಯೊಂದು ಎಲ್ಲ ಇಲ್ಲೇ ಸಿಗುತ್ತೆ. ಸೊ ಕಿಚನ್ ಸ್ಪೇಸು, ಝೂಮರು, ಆಮೇಲೆ ಪ್ರತಿಯೊಂದು ಟೀಕಲ್ಲೇ ಮಾಡಿರೋದು ನೋಡಿ. ಆಫೀಸ್ ರೂಮ್ ಆಗ್ಲಿ, ಮತ್ತೆ ನಿಮ್ಗೆ ಹೋಮ್ ಥಿಯೇಟರ್ ರೂಮ್ ಆಗ್ಲಿ, ಔಟ್ ಸೈಡ್ ಬಾಲ್ಕನಿ ಡೋರ್ಸ್ ಆಗ್ಲಿ, ಮತ್ತೆ ನೋಡಿ ಬಾರ್ದು ಡೋರ್ ಆಗ್ಲಿ, ಪ್ರತಿ ಒಂದೂ ನಿಮ್ಗೆ ಎಲ್ಲ ಫಸ್ಟ್ ಟೀಕಲ್ಲೇ ಮಾಡಿರೋಂಥದ್ದು ವಿತ್ ಥಿಕ್ನೆಸ್. ದೆನ್ ವಾಲ್ ಪೇಪರ್ಸ್ಗಳು ಜಾಸ್ತಿ ಇದಾವೆ. ಸೊ ನೋಡಿ, ಬಾರ್ ಕೌಂಟರ್ ನಲ್ಲಿ ಆರಾಮಾಗಿ ಈ ತರ ಕೂತ್ಕೊಂಡು ನೀವು ಎಲ್ಲಿ ಪಬ್ಬು ಗಿಬ್ಬು ಹೋಗಿ ಮಾಡೋಂಥದ್ದೇನಿಲ್ಲ. ಸೊ ಸಂಜೆ ಹೊತ್ತು ಫ್ರೆಂಡ್ಸು, ರಿಲೇಷನ್ಸು ಯಾವ್ದಾದ್ರು ಬಂದ ಒಂದು ಫಂಕ್ಷನ್ ಅಂತ ಮಾಡಿದಾಗ ಫಂಕ್ಷನ್ ಅಲ್ಲಿ ಪಕ್ಕದಲ್ಲೇ ಇರೋದ್ರಿಂದ ಬಂದು ಇಲ್ಲಿ ಲೈಟ್ ಆಗಿ 30, 90 ಆ ತರ ತಗೊಂಡು ಎಂಜಾಯ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಪ್ಲೇಸು. ಎಂಜಾಯ್ ಮಾಡಿ.